ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸಹ ತುಂಬ ಚೆನ್ನಾಗಿ ವಿಜ್ಞಾನ ಪರೀಕ್ಷೆ ಬರೆದಿರ ಅಂತೇಳಿ ನಾನು ಭಾವಿಸ್ತೀನಿ. ಕಾರಣ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಅತ್ಯಂತ ಸರಳವಾಗಿತ್ತು. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆಗೊಳಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಅನೇಕ ಪ್ರಶ್ನೆಗಳು ಬಂದಿದ್ವು. ಹೀಗಾಗಿ ನೀವೆಲ್ಲರೂ ಸಹ ಅತ್ಯಂತ ಸುಲಭವಾಗಿ ಪರೀಕ್ಷೆನ ಬರೆದಿರ. ಹಾಗಾದರೆ ಬನ್ನಿ, ಈಗ ನಾವು ಮಾದರಿ ಉತ್ತರಗಳನ್ನ ಮೆಲ್ಕು ಹಾಕೋಣ. ನನ್ನ ಜೊತೆ ನೀವು ಬನ್ನಿ. ನಿಮ್ಮ ವಿಜ್ಞಾನ ವಿಷಯದ ಅಂಕಗಳು ಎಷ್ಟು ಅಂತೇಳಿ ಈಗ ನೋಡ್ತಾ ಹೋಗೋಣ. 41ನೇ ಪ್ರಶ್ನೆ, ವಿದ್ಯುತ್ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ. ದ ಡಿವೈಸ್ ದಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್. ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಜನಕ, ಎಲೆಕ್ಟ್ರಿಕ್ ಜನರೇಟರ್. ಇಲ್ಲಿ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಕೇವಲ ಆನ್ಸರ್ಗಳು ಮಾತ್ರ ನೋಡ್ತಾ ಹೋಗೋಣ. ಏಕೆಂದರೆ ಆಲ್ರೆಡಿ ಪರೀಕ್ಷೆ ಬರೆದಿದೆ, ವಿಶ್ಲೇಷಣೆ ಬೇಡ, ಕೇವಲ ಉತ್ತರಗಳನ್ನ ಮಾತ್ರ ನೋಡ್ತಾ ಹೋಗೋಣ. 41ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದಂತಹ ಉತ್ತರ. ವಿದ್ಯುತ್ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುತ್ ಜನಕ. ದ ಡಿವೈಸ್ ದಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್ ಎಲೆಕ್ಟ್ರಿಕ್ ಜನರೇಟರ್. 42ನೇ ಪ್ರಶ್ನೆ ನೋಡೋಣ. 30 ಓಮ್ ರೋಧ ಹೊಂದಿರುವಂತಹ ಒಂದು ವಿದ್ಯುತ್ ದೀಪ ಮತ್ತು 6 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ಒಟ್ಟು ವಿದ್ಯುತ್ ಪ್ರವಾಹ. ಇಲ್ಲಿ ವಿದ್ಯುತ್ ದೀಪದ ರೋಧ ಮತ್ತು ವಾಹಕವನ್ನು ಸರಣಿಯಲ್ಲಿ ಜೋಡಿಸಿ ಅಂತ ಹೇಳ್ತಾರೆ. ಹಾಗಾಗಿ 30 + 6 36 ವೋಲ್ಟ್ ಎಷ್ಟಿದೆ? ವಿ ಬೆಲೆ 9 ಇದೆ. I = V/R. ವಿ ಬೆಲೆ 9 ಇದೆ, ಆರ್ ಬೆಲೆ 36 ಇದೆ. 36ರಿಂದ 9ನ ಭಾಗಿಸಿದಾಗ ಉತ್ತರ 0.25 ಆಂಪಿಯರ್ ಬರುತ್ತೆ. ಈಗ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. 42ನೇ ಪ್ರಶ್ನೆಗೆ ಆಪ್ಷನ್ ಸಿ ಉತ್ತರ. 43ನೇ ಪ್ರಶ್ನೆ ನೋಡೋಣ. ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಇದು. ಬೆಳಕನ್ನು ಪ್ರತಿಫಲಿಸುತ್ತದೆ, ಸೌರ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ, ತುಕ್ಕು ಹಿಡಿಯುವುದನ್ನು ತಡೆಗಟ್ಟುತ್ತದೆ, ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ. ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಇದು ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ. ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ ಪೇಂಟೆಡ್ ಬ್ಲಾಕ್ ಬಿಕಾಸ್ ದಿಸ್ ಅಬ್ಸಾರ್ಬ್ಸ್ ಮೋರ್ ಹೀಟ್. 44ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವಂತಹ ಲೋಹ. The metal used in the filament of an electrical bulb is tungsten. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಈಗ 45ನೇ ಪ್ರಶ್ನೆ ನೋಡೋಣ. ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನು ಕಾಂತ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಅರ್ಧ ಸುತ್ತಿಗೊಮ್ಮೆ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. A rectangular coil of copper wire is rotated in a magnetic field. The direction of the induced current changes once in each half revolution. Option C is the right answer. 46ನೇ ಪ್ರಶ್ನೆಗೆ ಹೋಗೋಣ. ಒಂದು ಮಸೂರದ ಸಂಗಮ ದೂರವು +0.50 ಮೀಟರ್ ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ. ಮಸೂರದ ಸಾಮರ್ಥ್ಯ +2.0 ಡಯಾಪ್ಟರ್ ಮತ್ತು ಅದು ಪೀನ ಮಸೂರ. ಪ್ಲಸ್ ಇರೋದ್ರಿಂದ ಪೀನ ಮಸೂರ. ನೆಕ್ಸ್ಟ್ 47ನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ. ಎ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ರಿಯೋಸ್ಟಾಟ್. 47ನೇ ಪ್ರಶ್ನೆಗೆ ಆಪ್ಷನ್ ಡಿ. ಎ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ರಿಯೋಸ್ಟಾಟ್. ರಿಯೋಸ್ಟಾಟ್ ಅಂದರೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಈಗ 48ನೇ ಪ್ರಶ್ನೆಗೆ ಹೋಗೋಣ. ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಏಕರೂಪವಾಗಿರುತ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ಎ ಸೊಲೆನಾಯ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೈಟ್ ಲೈನ್ಸ್. ದ ರೀಸನ್ ಫಾರ್ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೆನಾಯ್ಡ್ ಈಸ್ ಯೂನಿಫಾರ್ಮ್. ಈ 49ನೇ ಪ್ರಶ್ನೆಗೆ ಹೋಗೋಣ. ಒಂದು ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ F1
ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. 49ನೇ ಪ್ರಶ್ನೆಗೆ ಆಪ್ಷನ್ ಎ ಮಿಥ್ಯ, ನೇರ ಮತ್ತು ದೊಡ್ಡದಾದಂತಹ ಪ್ರತಿಬಿಂಬ ಉಂಟಾಗುತ್ತೆ. ಆಪ್ಷನ್ ಎ ಸರಿಯಾದಂತಹ ಉತ್ತರ. ದ ನೇಚರ್ ಅಂಡ್ ದ ಸೈಜ್ ಆಫ್ ದ ಇಮೇಜ್ ಫಾರ್ಮ್ ವೆನ್ an object is kept between the principal focus f1 and optical center O of a convex lens or virtual, erect and enlarged image. Option A is the right answer for 49th question. ಈಗ 50ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನ. The device that converts electrical energy into mechanical energy is. Option D. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ಮೋಟಾರ್. The device that converts electrical energy into mechanical energy is electric motor. 51ನೇ ಪ್ರಶ್ನೆ. ಓಮ್ ಎಂಬುದು ಇದರ SI ಏಕಮಾನವಾಗಿದೆ. ಓಮ್ is the SI unit of. ಓಮ್ ಎಂಬುದು ವಿದ್ಯುತ್ ರೋಧದ SI ಏಕಮಾನವಾಗಿದೆ. 51ನೇ ಪ್ರಶ್ನೆಗೆ ಬಿ ಸರಿಯಾದಂತಹ ಉತ್ತರ. ಓಮ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. 52ನೇ ಪ್ರಶ್ನೆ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ರೆ ಈ ಕೋಷ್ಟಕವನ್ನು ನೋಡ್ಕೊಂಡು ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು? QPSR. ಇದಕ್ಕೆ ಉತ್ತರ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. In which material medium the speed of light is very high? Option C ಅಂದ್ರೆ S 1.33 ಇದೆ, ಹಾಗಾಗಿ S is the right answer. 53ನೇ ಪ್ರಶ್ನೆ. ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ. ನಿಯಂತ್ರಿತ ಸರಪಣಿ ನ್ಯೂಕ್ಲಿಯರ್ ವಿದಳನ ಕ್ರಿಯೆ. ಆಪ್ಷನ್ ಬಿ ನಿಯಂತ್ರಿತ ಸರಪಣಿ ನ್ಯೂಕ್ಲಿಯರ್ ವಿದಳನ ಕ್ರಿಯೆ. The source of energy in nuclear power reactor is controlled nuclear fission chain reaction. 54ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಪೀನ ಮಸೂರದ ಒಂದು ಗುಣ ಇದು. 54ನೇ ಪ್ರಶ್ನೆಗೆ ಆಪ್ಷನ್ ಡಿ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. One property of a convex lens among the following is that it is thinner at the edges and thicker at the middle. 54ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. 55ನೇ ಪ್ರಶ್ನೆಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವಂತಹ ಸಂಯುಕ್ತ. A compound that reacts with both acids as well as bases to produce salts and water is aluminum oxide. Aluminum oxide is amphoteric in nature. ಉಭಯಧರ್ಮಿ ಆಕ್ಸೈಡ್. 55ಕ್ಕೆ ಆಪ್ಷನ್ ಎ ಸರಿಯಾದಂತಹ ಉತ್ತರ. 56ನೇ ಪ್ರಶ್ನೆಗೆ ಪ್ರೊಪೆನಾಲ್ನ ರಚನಾ ಸೂತ್ರ. ಪ್ರೊಪೆನಾಲ್ನ ರಚನಾ ಸೂತ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೊಪೆನಾಲ್ ರಚನಾ ಸೂತ್ರ ಸಿ ಆಪ್ಷನ್. 57ನೇ ಪ್ರಶ್ನೆ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಈ ನಿಯಮವನ್ನು ಪ್ರತಿಪಾದಿಸಿದವರು. ಇದು ಆಧುನಿಕ ಆವರ್ತಕ ನಿಯಮ. ಆಧುನಿಕ ಆವರ್ತಕ ನಿಯಮವನ್ನು ಪ್ರತಿಪಾದಿಸಿದವರು ಹೆನ್ರಿ ಮೋಸ್ಲೆ. ಆಪ್ಷನ್ ಡಿ ರೈಟ್ ಆನ್ಸರ್. Properties of elements are a periodic function of their atomic number. This law was proposed by Henry Moseley. Option D is the right answer. 58ನೇ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. ಈ ಮೇಲಿನ ಕ್ರಿಯೆಗಳಿರುವಂತಹ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮ. 58ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದಂತಹ ಉತ್ತರ. ZnFeCu ಇಲ್ಲಿರೋದು, ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. 59ನೇ ಪ್ರಶ್ನೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಅದರ ಆವರ್ತ ಸಂಖ್ಯೆ 1:2:2 2p6 3:3p6 4:2. ಹಾಗಾಗಿ 4 ನಂಬರ್ ಬರೋದ್ರಿಂದ ಕೊನೆಗೆ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಇದು 4ನೇ ಆವರ್ತದಲ್ಲಿ ಇರುತ್ತೆ. ಅಂದರೆ 59ನೇ ಪ್ರಶ್ನೆಗೆ ಆಪ್ಷನ್ ಸಿ. ದ ಅಟಾಮಿಕ್ ನಂಬರ್ ಆಫ್ ಎಲಿಮೆಂಟ್ ಈಸ್ 20 ಇನ್ ದ ಮಾಡರ್ನ್ ಪೀರಿಯಡ್ ಟೇಬಲ್. ದೀಸ್ ಎಲಿಮೆಂಟ್ಸ್ ಬಿಲಾಂಗ್ ಟು ದ ಪೀರಿಯಡ್. ಆಪ್ಷನ್ ಸಿ 4. 60ನೇ ಪ್ರಶ್ನೆ. ಒಂದು ಬೆಂಜಿನ್ ಅಣುವಿನ ರಚನೆಯಲ್ಲಿರುವಂತಹ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 9 ಮತ್ತು 3.
The numbers of single bonds and double bonds present in a structure of benzene molecule respectively are 9 and 3. Option B is the right answer. 61ನೇ ಪ್ರಶ್ನೆಗೆ ಸೋಡಿಯಂ ಕಾರ್ಬೊನೇಟ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. The gas liberated when sodium carbonate reacts with dilute hydrochloric acid is option A carbon dioxide. 62ನೇ ಪ್ರಶ್ನೆ ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಧಾನ ಘಟಕ. The major component of compressed natural gas is methane. Option C is the right answer. 63ನೇ ಪ್ರಶ್ನೆಗೆ ಹೋಗೋಣ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವಂತಹ ವಸ್ತು. The substance that converts blue litmus paper into red color is option D Jataravasa is the right answer. Gastric juice that converts blue litmus paper into red color. 64ನೇ ಪ್ರಶ್ನೆ ಲೋಹದ ಸಲ್ಫೈಡ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ. 64ನೇ ಪ್ರಶ್ನೆಗೆ ಆಪ್ಷನ್ ಬಿ ಉರಿಯುವಿಕೆ ಸರಿಯಾದಂತಹ ಉತ್ತರ. Roasting is a process used to convert sulfide ores of metals into their oxides. Option B ಸರಿಯಾದಂತಹ ಉತ್ತರ. 65ನೇ ಪ್ರಶ್ನೆಗೆ ಎಕ್ಸಿನ್ ಮತ್ತು ಸೈಕ್ಲೋ ಎಕ್ಸೇನ್ಗಳೆರಡರ ಸಾಮಾನ್ಯ ಅಣುಸೂತ್ರ. 65ನೇ ಪ್ರಶ್ನೆಗೆ C6H12. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 66ನೇ ಪ್ರಶ್ನೆಗೆ ಹೋಗೋಣ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವಂತಹ ಆಮ್ಲ. ಮೆಥನೋಯಿಕ್ ಆಸಿಡ್. An acid present in the stinging air of nettle plant leaves is methanoic acid. Option A ಸರಿಯಾದಂತಹ ಉತ್ತರ. 67ನೇ ಪ್ರಶ್ನೆಗೆ ಹೋಗೋಣ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆ ನಿಯಂತ್ರಿಸುವಂತಹ ಹಾರ್ಮೋನ್. The hormone that regulates carbohydrate, protein and fat metabolism in the human body is thyroxine. Option D is the right answer. 68ನೇ ಪ್ರಶ್ನೆ ಮೊಳೆಯುತ್ತಿರುವಂತಹ ಬೀಜವಿರುವ ಕಾಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವಂತಹ ಮೆಣದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವಂತಹ ಮೆಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಇದು ದ್ಯುತಿ ಅನುವರ್ತನೆ. ಬೆಳಕಿನ ಕಡೆಗೆ ಬಾಗೋದ್ರಿಂದ ಇದು ದ್ಯುತಿ ಅನುವರ್ತನೆ. ಆಪ್ಷನ್ ಬಿ ರೈಟ್ ಆನ್ಸರ್. ಎ ಪಾಟ್ that has growing seedling is kept in a dark room. A burning candle is placed near it for a few days. The top part of the seedling bends towards the light of burning candle. This is phototropism. Option B is the right answer. 69ನೇ ಪ್ರಶ್ನೆ ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವರಲ್ಲಿ ಸರಿಯಾದ ಹೇಳಿಕೆ. ಈ ವಸ್ತುಗಳು ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ. A is the right answer. The correct statement with respect to biodegradable substance is they undergo recycling naturally in the environment. 70ನೇ ಪ್ರಶ್ನೆ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವಂತಹ ಸರಿಯಾದ ಹಂತಗಳು. ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. 70ನೇ ಪ್ರಶ್ನೆಗೆ ಡಿ ಸರಿಯಾದಂತಹ ಉತ್ತರ. The correct sequence found in the process of sexual reproduction in a flower is pollination, fertilization, embryo, seed. 71ನೇ ಪ್ರಶ್ನೆ ದೀಪಗಳು ಮತ್ತು ಫ್ಯಾನ್ಗಳ ಅನಾವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನೀವು ವಿದ್ಯುತ್ತನ್ನು ಉಳಿಸುವುದು ಮಿತ ಬಳಕೆಗೆ ಉದಾಹರಣೆಯಾಗಿದೆ. ಸೇವಿಂಗ್ ಎಲೆಕ್ಟ್ರಿಸಿಟಿ ಬೈ ಸ್ವಿಚಿಂಗ್ ಆಫ್ unnecessary work of lights and fans is an example of reduce. 71ಕ್ಕೆ ಬಿ ಸರಿಯಾದಂತಹ ಉತ್ತರ. 72ನೇ ಪ್ರಶ್ನೆಗೆ ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನ ಸುಕ್ಕದ ಹಳದಿ ಬಟಾಣಿ ಬೀಜದ ಸಸ್ಯದ ಜೊತೆಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವಂತಹ ಬೀಜಗಳು. 72ನೇ ಪ್ರಶ್ನೆಗೆ ಉತ್ತರ ಸಿ ದುಂಡಾದ ಮತ್ತು ಹಳದಿ ಬೀಜಗಳು. If a round green seeded pea plant is crossed with wrinkled yellow seeded pea plant, the seeds produced in F1 generation are round and yellow seeds. 73ನೇ ಪ್ರಶ್ನೆ ರಚನಾರೂಪಿ ಅಂಗಗಳು ಒಂದೇ ರೀತಿಯ ರಚನೆ ಹೊಂದಿದ್ದು ವಿಭಿನ್ನ ರೀತಿಯ ಕಾರ್ಯವನ್ನು ನಿರ್ವಹಿಸುವಂತಹ ಅಂಗಗಳಿಗೆ ರಚನಾರೂಪಿ ಅಂಗಗಳು ಅಂತ ಕರೀತೀವಿ. 73ನೇ ಪ್ರಶ್ನೆಗೆ ಬಿ ಸರಿಯಾದಂತಹ ಉತ್ತರ.
Homologous organs have same structure and perform different functions. 74ನೇ ಪ್ರಶ್ನೆ, ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವಂಥ ರಕ್ತನಾಳಗಳಿಗೆ ಅಭಿಧಮನಿಗಳು ಅಂತ ಕರೀತೀವಿ. Veins are the blood vessels that carry blood from all parts of the human body to the heart. ಹೀಗಾಗಿ ಆಪ್ಷನ್ ಡಿ ಸರಿಯಂತಹ ಉತ್ತರ. 75ನೇ ಪ್ರಶ್ನೆ, ಈ ಕ್ರಿಯೆಯ ಮೂಲಕ ಸಸ್ಯಗಳು ಎಚ್ಚರ ನೀರನ್ನು ಹೊರಹಾಕುತ್ತವೆ. ಆಪ್ಷನ್ ಎ ಬಾಷ್ಪ ವಿಸರ್ಜನೆ. Plants can get rid of excess of water by the process of transpiration. ಆಪ್ಷನ್ ಎ ಸರಿಯಂತಹ ಉತ್ತರ. 76ನೇ ಪ್ರಶ್ನೆಗೆ, ಎರಡು ನರಕೋಶಗಳ ಮಧ್ಯೆ ಇರುವಂತಹ ಸ್ಥಳಾವಕಾಶವನ್ನ ಸಂಸರ್ಗ ಅಂತ ಕರಿತೀವಿ. 76ಕ್ಕೆ ಸಿ ಸರಿಯಂತಹ ಉತ್ತರ. The gap between two neurons is synapse. Option C is the right answer. 77ನೇ ಪ್ರಶ್ನೆ, ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ. ಜರಾಯುವಿನ ಸಹಾಯದಿಂದ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನ ಪಡೆಯುತ್ತದೆ. ಆಪ್ಷನ್ ಡಿ ಸರಿಯಂತಹ ಉತ್ತರ. The embryo gets nutrition from the mother's blood with the help of a special part called placenta. 77ಕ್ಕೆ ಆಪ್ಷನ್ ಡಿ ಸರಿಯಂತಹ ಉತ್ತರ. 78ನೇ ಪ್ರಶ್ನೆ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ. ಮೂತ್ರನಾಳ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳ ಸಾಮಾನ್ಯ ಮಾರ್ಗ. ಈಗ ಆಪ್ಷನ್ ಬಿ ಸರಿಯಂತಹ ಉತ್ತರ. The common passage for both sperms and urine in human male reproductive system is ureter. 79ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜಲಕೊಯ್ಲು ರಚನೆಗಳ ಉಪಯೋಗವಲ್ಲ. ಆಪ್ಷನ್ ಸಿ ಸೊಳ್ಳೆಗಳಿಗೆ ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸುತ್ತದೆ. ಇದು ಇದಕ್ಕೆ ಉತ್ತರ. Which of the following is not the advantage of water harvesting structures is provide breeding grounds for mosquitoes. 80ನೇ ಪ್ರಶ್ನೆ, ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲಾಗುವುದಿಲ್ಲ ಏಕೆಂದರೆ ಅವು ಗಳಿಸಿದ ಗುಣಗಳು. ಆಪ್ಷನ್ ಬಿ. The experiences of an individual during its lifetime cannot be passed on to its progeny because they are acquired traits. ಇದುವರೆಗೂ ನೀವು ಮಾದರಿ ಉತ್ತರಗಳನ್ನ ನೋಡಿದಿರ. ಈ ಮಾದರಿ ಉತ್ತರಗಳೊಂದಿಗೆ ನಿಮ್ಮ ಉತ್ತರಗಳನ್ನ ಏನು ಟಿಕ್ಕ ಹಾಕಿರ್ತೀವಲ್ವಾ ತಾಳೆ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.